ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ಆಯಿತು. ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ತಿದೆ. ಮುಡಾ ಸೈಟ್ ಹಂಚಿಕೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅರೆಸ್ಟ್ ಆಗಿದ್ದಾರೆ. ಒಂದು ದಿನದ ಮಟ್ಟಿಗೆ ಇಡಿ ಕಸ್ಟಡಿಗೆ ಜಡ್ಜ್ ನೀಡಿದ್ದಾರೆ. ಇಂದು ಸಂಜೆ ಮತ್ತೆ ನ್ಯಾಯಾಲಯಕ್ಕೆ ಹಾಜರಾಗುವ ಸಾಧ್ಯತೆ ಇದೆ. ಹಾಜರುಪಡಿಸಬೇಕು ದಿನೇಶ್ ಕುಮಾರ್ ಅವರನ್ನ ಇಡಿ ಅಧಿಕಾರಿಗಳು ಹಾಜರುಪಡಿಸುತ್ತಾರೆ ನ್ಯಾಯಾಲಯಕ್ಕೆ. ಎರಡ್ 2022ರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿ ಜಿಟಿ ದಿನೇಶ್ ಕುಮಾರ್ ಅಧಿಕಾರವನ್ನು ಸ್ವೀಕರಿಸುತ್ತಾರೆ. ಅಂದ್ರೆ ದಿನೇಶ್ ಕುಮಾರ್ ವಿರುದ್ಧ ಮುಡಾದಲ್ಲಿ 50:50 ಅಂದ್ರೆ ಈ ಅನುಪಾತದ ಅಡಿಯಲ್ಲಿ ಸೈಟ್ ಹಂಚಿಕೆ ಅಕ್ರಮ ಆರೋಪ ಕೇಳಿ ಬರುತ್ತೆ. ಆ ತಕ್ಷಣದಲ್ಲಿ ಸರ್ಕಾರ ಏನು ಮಾಡಿಬಿಡುತ್ತೆ, ಅವ್ರನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಅದರಲ್ಲೂ ಯಾವುದೇ ಸ್ಥಳವನ್ನು ತೋರಿಸೋದಿಲ್ಲ. ದಿನೇಶ್ ಅವರನ್ನ ವರ್ಗಾವಣೆ ಮಾಡಿದ ಸರ್ಕಾರ ನಂತರ ಹಾವೇರಿ ವಿವಿಯ ಕುಲ ಸಚಿವ ಹುದ್ದೆಯನ್ನು ನೀಡಿರುತ್ತೆ. ಇವ್ರ ಮೇಲಿರುವಂಥ ಆರೋಪ ಏನು ಅಂತ ಹೇಳಿದ್ರೆ, ಅಕ್ರಮವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ರು, ಅಕ್ರಮವಾಗಿ ಸೈಟ್ಗಳನ್ನು ಹಂಚಿಕೆ ಮಾಡಿದ್ರು. ಹಾಗಾಗಿ ಇಂದು ಇಡಿ ವಿಚಾರಣೆಗೆ ಬರಬೇಕು ಅಂತ ದಿನೇಶ್ ಕುಮಾರ್ಗೆ ನೋಟಿಸನ್ನು ನೀಡಿದ್ರು. ಹಾಗಾಗಿ ವಿಚಾರಣೆಗೆ ಬಂದ ದಿನೇಶ್ ಕುಮಾರ್ ಅವರನ್ನು ಸದ್ಯಕ್ಕೆ ಅರೆಸ್ಟ್ ಮಾಡಲಾಗಿದೆ. ನ್ಯಾಯಾಧೀಶರು ಮುಂದೆ ಹಾಜರುಪಡಿಸಬೇಕು. ದಿನೇಶ್ ಅಕ್ರಮ ಹಣ ವರ್ಗಾವಣೆ ಮಾಡಿರುವುದು ಕೂಡ ಸಾಬೀತಾಗಿತ್ತು. ಹಾಗಾಗಿ ಅರೆಸ್ಟ್ ಮಾಡಿರುವುದು.